ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ರಚಿ ಯೂಟ್ಯೂಬ್ ಚಾನಲ್. ಸೋಮು ಸೌಂಡ್ ಇಂಜಿನಿಯರ್ ಅಭಿ ನಿರ್ದೇಶನ ಮಾಡಿ ಶ್ರೇಷ್ಠ ಅವರು ಆ್ಯಕ್ಟ್ ಮಾಡಿರುವಂಥ ಹೊಸ ಸಿನಿಮಾ ಸೋಮು ಸೌಂಡ್ ಇಂಜಿನಿಯರ್. ಇವರಿಬ್ಬರಿಗೂ ಇದು ಡೆಬ್ಯೂ ಸಿನಿಮಾ. ಸುನಿ ಅವರ ಗರಡಿಯಿಂದ ಬಂದಿರುವಂಥ ಹೊಸ ಹುಡುಗರ ಸಿನಿಮಾ ಸೋಮು ಸೌಂಡ್ ಇಂಜಿನಿಯರ್. ಹೇಗಿದೆ ಅನ್ನೋದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಈ ಕತೆ ನಡೆಯೋದು ಉತ್ತರ ಕರ್ನಾಟಕದ ಒಂದು ಹಳ್ಳಿಯಲ್ಲಿ. ಜನಸ್ನೇಹಿ ಸಹಿಲ್ ಶಂಕರಣ್ಣ ಊರಲ್ಲಿ ಎಲ್ಲರಿಗೂ ಬೇಕಾದವ. ಶಂಕರಣ್ಣನ ಮಗ ಸೋಮು ಈ ಕಥೆಯ ಕಥಾನಾಯಕ. ಸೋಮು ಸ್ವಲ್ಪ ಮುಂಗೋಪಿ, ಹೊರಟ, ಫಸ್ಟ್ ಹೊಡೆದ ಮೇಲೇ ಮಾತಾಡೋ ಕ್ಯಾರೆಕ್ಟರ್. ಇವನ ಈ ಗುಣ ಹೋಗ್ತಾ ಹೋಗ್ತಾ ಸರಿ ಹೋಗ್ಬೋದು ಅನ್ನೋ ಅಪ್ಪ. ಹೀಗೆ ಇರಬೇಕಿರ ಅನಿರೀಕ್ಷಿತವಾಗಿ ನಡೆಯುವಂಥ ಒಂದು ಘಟನೆ ಸೋಮು ಹಾಗೂ ಅವನ ಕುಟುಂಬದ ಲೈಫನ್ನೇ ಬದಲಾಯಿಸ್ಬಿಡುತ್ತೆ. ಅದು ಏನು ಅಂತ ಗೊತ್ತಾಗಬೇಕು ಅಂತಂದರೆ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇದು ಅಭಿ ನಿರ್ದೇಶನದ ಮೊದಲ ಸಿನಿಮಾ. ಮೊದಲನೇ ಸಿನಿಮಾದಲ್ಲೇ ಒಂದು ಒಳ್ಳೆ ಕಥಾವಸ್ತುವನ್ನು ನಿರ್ದೇಶಕರಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಒಂದು ಒಳ್ಳೆಯ ಹಳ್ಳಿ ಕಥೆಯನ್ನು ನೀಟಾಗಿ ಅಥೆಂಟಿಕ್ಕಾಗಿ ತೆರೆ ಮೇಲೆ ತಂದಿದ್ದಾರೆ, ಟ್ರೈ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಭಿ ನೀವು ನಮ್ಮ ಹಳ್ಳಿಗಳಲ್ಲಿ ನೋಡಿರುವಂಥ ಅಪ್ಪ ಮಕ್ಕಳ ರೆಫರೆನ್ಸ್ನ ಈ ಸಿನಿಮಾದಲ್ಲಿ ಇದೆ. ಇದೊಂದು ತಂದೆ ಮಗನ ಬಾಂಧವ್ಯದ ಸಿನಿಮಾ. ಇದು ಎಳೆಮರೆ ಕಾಯಿಗಳಂತೆ ಮಕ್ಕಳಿಗಾಗಿ ಅವರ ಜೀವನಕ್ಕಾಗಿ ಕಷ್ಟಪಡೋ ಅಪ್ಪಂದರಿಗೆ ಸಿನಿಮಾ ಒಂದು ಟ್ರಿಬ್ಯೂಟ್ ಥರ ಇದೆ. ಇದರ ಜೊತೆಗೆ ಹಳ್ಳಿ ಮತ್ತು ಟೋಲ್ಗಳಲ್ಲಿ ಇರುವಂತಹ ಮಿಡಲ್ ಕ್ಲಾಸ್ ಜನರ ಬದುಕನ್ನು ಬಹಳ ನೈಜವಾಗಿ ತೋರಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ನಿರ್ದೇಶಕರು ಆಗಿ ಈ ಸಿನಿಮಾ ಮನುಷ್ಯರ ಬಿಹೇವಿಯರ್ ಬಗ್ಗೆ ಮಾತಾಡುತ್ತೆ. ಮುಂಗೋಪ, ಆ್ಯರೋಗೆನ್ಸ್ ಅಥವಾ ಮಾನವನ ಗುಣಗಳ ಬಗ್ಗೆ ಸೋಮು ಸೌಂಡ್ ಇಂಜಿನಿಯರ್ ಮಾತಾಡುತ್ತೆ ಅಂತಲೇ ಹೇಳ್ಬೋದು. ನಮ್ಮಲ್ಲಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನೋ ಒಂದು ಗಾದೆ ಮಾತಿದೆ. ಅಂದರೆ ಎಲ್ಲಿ ಹೇಗೆ ಮಾತನಾಡಬೇಕೋ ಹಾಗೆ ಮಾತನಾಡಿದರೆ ಯಾವುದೇ ತೊಂದರೆ ಆಗಲ್ಲ. ಪರಿಸ್ಥಿತಿಗಳು ಕಲ್ಲಿನಷ್ಟು ಕಠೋರವಾಗಿದ್ದಂಥ ವ್ಯಕ್ತಿಯನ್ನು ಸಾಫ್ಟ್ ಮಾಡ್ಬೋದು, ಆದರೆ ಆ ವ್ಯಕ್ತಿ ಬದಲಾದ ಮೇಲೂ ಅವನ ಬದಲಾವಣೆಗಳನ್ನು ಒಪ್ಕೊಳ್ಳೋದಕ್ಕೆ ಕೆಲವರು ರೆಡಿಯಾಗಿರಲ್ಲ. ಇಂಥ ಒಂದಷ್ಟು ಮನುಷ್ಯನ ಬಿಹೇವಿಯರ್ ಮೇಲೆ ಸ್ಕ್ರೀನ್ ಪ್ಲೇನ ಮಾಡ್ಕೊಂಡಿದ್ದಾರೆ ಡೈರೆಕ್ಟರ್. ನಾಯಕ ನಟ ಶ್ರೇಷ್ಠ ಅವರು ಸೌಮ್ಯನ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಉತ್ತರ ಕರ್ನಾಟಕದ ಯುವಕರು ತೋರಿಸುವಂಥ ಸಿಟ್ಟು, ಸೆಡಬು, ಆ ಫೈರನ್ನು ಪಾತ್ರದ ಮೂಲಕ ಶ್ರೇಷ್ಠ ಅವರು ತೋರಿಸಿದ್ದಾರೆ. ಇವರ ಪ್ರಯತ್ನ ಸ್ಕ್ರೀನ್ ಮೇಲೆ ನೀಟಾಗಿ ಕಾಣುತ್ತೆ. ಇನ್ನು ಸಿನಿಮಾದ ನಾಯಕಿಯಾಗಿ ನಿಶ್ವಿಕಾ ಪಟೇಲ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಇವರದ್ದು ಕೂಡ ಇದು ಡೆಬ್ಯೂ ಸಿನಿಮಾ. ತಮ್ಮ ಮೊದಲನೇ ಸಿನಿಮಾದಲ್ಲೇ ಒಳ್ಳೆ ಪರ್ಫಾರ್ಮೆನ್ಸನ್ನೇ ಕೊಟ್ಟಿದ್ದಾರೆ ನಿಶ್ವಿಕಾ. ಕಥಾನಾಯಕ ಅಪ್ಪನ ಪಾತ್ರದಲ್ಲಿ ಗಿರೀಶ್ ಜೆಟ್ಟಿಯವರು ಆ್ಯಕ್ಟ್ ಮಾಡಿದ್ದಾರೆ. ಇವರ ಪರ್ಫಾರ್ಮೆನ್ಸ್ ನ್ಯಾಚುರಲ್ ಆಗೇ ಇದೆ. ಇವರ ಜೊತೆ ಯಶ್ ಶೆಟ್ಟಿ, ನಿಖಿಲ್ ಹಾಗೂ ಮುಂತಾದವರು ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಪಾತ್ರಗಳನ್ನು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಚರಣ್ ರಾಜ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಿನಿಮಾಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಹಾಡುಗಳು, ಸೌಂಡಿಂಗ್ ಹಾಗೂ ಲಿರಿಕ್ಸ್ ಚೆನ್ನಾಗಿವೆ. ಸಿನಿಮಾದಲ್ಲಿ ಉತ್ತರ ಕರ್ನಾಟಕದ ಭಾಷೆ, ಜೀವನ ಶೈಲಿಯನ್ನು ತುಂಬ ಅಥೆಂಟಿಕ್ಕಾಗಿ ತೋರಿಸಿದ್ದಾರೆ. ಸಿನಿಮಾದಲ್ಲಿ ಬರುವಂತಹ ಅಪ್ಪ ಮಗನ ಎಪಿಸೋಡ್, ಲವ್ ಸ್ಟೋರಿ ಎರಡೂ ಕೂಡ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾದಲ್ಲಿ ಉತ್ತರ ಕರ್ನಾಟಕ ಶೈಲಿ ಅಂಥದ್ದೆಲ್ಲ ಭಾಷೆ ಎಲ್ಲನೂ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಇದನ್ನು ಥಿಯೇಟರ್ಗೆ ಹೋಗಿ ನೀವು ಸಿನಿಮಾ ನೋಡಿ. ಆ್ಯಂಡ್ ಇಷ್ಟು ಇವತ್ತಿನ ನನ್ನ ಸೋಮು ಸೌಂಡ್ ಇಂಜಿನಿಯರ್ ಮೂವಿಯ ರಿವ್ಯೂ ಆಗಿತ್ತು. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಆ್ಯಂಡ್